ಅನಿವಾರ್ಯ. ನೋಡೋ, ಆಟ ನಿಲ್ಲಿಸ್ತೇ ಕೇಳುವುದಲ್ಲ, ಈಗ ಹೇಳಿ ಆಟ ನಿಲ್ಲಿಸುವ ಕಥೆ ನಿಂಗೆ ಗೊತ್ತಿಲ್ಲ. ಹುಚ್ಚಿಡುತ್ತಿದ್ದಾರೆ, ಎಲ್ಲೇ ಆಟ ಆದವರಿದ್ದಾರೆ. ಕೊನೆಗೆ ಆಟ ಮಾಡಿದ್ಮೇಲೆ ಸರಿ ಅಂತವ್ರು. ಆಟ ಆಗಬೇಕು ನನ್ನ ಆಶಯ ಉಂಟು, ನಾನು ಪ್ರಯತ್ನ ಪಡ್ತೇನೆ. ಆದ್ರೆ ಆಟ ಮಾಡಿ ಕೊಟ್ಟು ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಾವು ನಮ್ಮಂತರವನ್ನು ಗೌರವ ಪ್ರವೇಶ ಕೊಡದೆ ನೀವು ಆಟ ಮಾಡ್ತೀರಲ್ಲ ಪುಣ್ಯಾತ್ಮ. ಗೌರವ ಪ್ರವೇಶ ಪಾಪ ನೋಡ, ಎಷ್ಟು ದಿವಸ ತಿರ್ಲಿ ಶುರು ಮಾಡಿ ಈಗ ನೋಡ್ತಾ ನೋಡ್ತಾ ಅಲ್ಲೇ ಪಾಪ ಸಿದ್ಧ ಬಿಟ್ಟಿದ್ರು ಏನೋ ಪಾಪ. ಹೌದಾ? ಗೌರವ ಪ್ರವೇಶ ನಿನಗೆ 5,000 ಕೂಡ ನಾವು ಮುಂದೆ ಕೊಡ್ತೇವೆ. ನನಗೆ ಹಿಂದಲ್ಲಿ ಆಸನದ ವ್ಯವಸ್ಥೆ ಉಂಟು, ಬೇಡ ನಿಂತ್ಕೊಂಡು ನೋಡ್ಕೊ. ಗೌರವ ಪ್ರವೇಶ ಕೊಡ. ಇದು ಒಂದು ಗೌರವ ಪ್ರವೇಶ ಕೊಡೋದು ದೊಡ್ಡದಲ್ಲ. ಆ ಒಂದು ಗೌರವ ಪ್ರವೇಶ ಹಿಡ್ಕೊಂಡು 4 ಜನರಿಗೆ ಕರ್ಕೊಂಡು ಬಂದ್ರಿ ಅಂತ ಸಾಯಿದನ. ಮತ್ತೆ ನಮಸ್ತೆ ಅವರಿಗೆ ಆಗುದಿಲ್ವಾ? ಏನೋ ಅಲ್ಲಿ ಎಷ್ಟು ಕೊಡಬೇಕು ಕೊಟ್ಟು ಒಳ ಬರುವ ಸಾಮರ್ಥ್ಯ ಇದ್ದರೆ ಕೊಡುದಿಲ್ಲ. ಯಾಕೆ? ನಿನ್ನಲ್ಲಿ ಹಣ ಇಲ್ಲ ಕಳ. ಹಾಗೆಲ್ಲ ಮಳ್ಳ. ಆ ಗೌರವ ಪ್ರವೇಶ ಹಿಡ್ಕೊಂಡು ಒಳಗೆ ಬರುವಾಗ ಏನೋ ಒಂದು ಜಾತಿ ಸಂತೋಷ. ಅಷ್ಟೊತ್ತಿ ಅವರಿಗೆ ಕಂಕುಳಲ್ಲಿ ರಾಂಗ್ ಗುರು ಹೇಳುದು ಅವನಿಗೆ ಕಾಣಿಸಿಕೊಳ್ಳುವ ಕೀರು ತನ್ಮತಿ ರಾಜಕುಮಾರಿ. ರಾಜಕುಮಾರಿ ಕುಳಿತಿದ್ದಾಳೆ. ಎಲ್ಲ ಪ್ರಚಾರ ಪ್ರಿಯರೇ. ಏನು ಮಾತಾಡ್ತಿದ್ಯೋ? ರಾಜಕುಮಾರಿ ಪ್ರಚಾರ ಬೇಕಾ? ರಾಜಕುಮಾರಿ ಹೇಳುವುದು ಒಂದು ಪ್ರಚಾರ. ಇವಳು ಕುಡಿಬೇಕು ಅಂತ ಆದ್ರೆ ಇಲ್ಲಿಗೆ ಬಂದು ಕುಡಿಬೇಕು ಅಂತಿಲ್ಲ. ಮಹಾರಾಜರು ಹೇಳಿದ್ರೆ ಅವಳ ತಂದೆಯ ಭವ್ಯ ರಂಗಮಂದಿರವನ್ನ ತಯಾರು ಮಾಡಿ ಕೊಡ್ತಾ ಇದ್ರು. ಅವಳು ಹಾಗೆ ಮಾಡಲಿಲ್ಲ. ದುರ್ಗಪುರದ ಜನರು ಕೇಳಿಕೊಂಡಾಗ ಇಲ್ಲಿಗೆ ಬಂದು ಇಲ್ಲಿಯ ಮಕ್ಕಳೊಟ್ಟಿಗೆ ತಾನು ರಾಜಕುಮಾರಿ ಅನ್ನೋದು ಮರೆತು ಕುಣಿತಾ ಇದ್ದಾಳೆ ಅಂತ ಆದ್ರೆ ಅವಳ ಮನಸ್ಸಿಟ್ಟು ಹೊಡೆದು ಅದು ವಿಚಾರ ಮಾಡ್ಬೇಕಿತ್ತು. ಎಂತದ್ದಿಲ್ಲ. ಬೇಸರ ಆಗುವುದೇನು ಗೊತ್ತಾ? ಏನು? ಈ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಕಾಲ ಕಠಿಣ ಶ್ರಮದಿಂದ ಈ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವ ಹಿರಿಯರಿಗೆ ಸಿಗುತ್ತಿಲ್ಲ ಗೌರವ ಸನ್ಮಾನ. ನಿನ್ನ ಮುಂದೆ ಬರುವುದು, ಯಾರೋ ಮಾಡಿದ್ದನ್ನು ನೋಡ್ಕೊಳ್ಳುವುದು, ಇವರು ಒಂದಿಷ್ಟು ಅಭಿಮಾನಿಗಳಿಗೆ ಸೃಷ್ಟಿ ಮಾಡ್ಕೊಳ್ಳುವುದು, ಆದ್ರೆ ಇವ್ರ ತಲೆ ಬಂದೋಯ್ತು ನಾವೇ ಪರಾಕ್ರಮ ಅಂತೇಳಿ. ಅವರಿಗಿಂತ ನಾವೇ ಕಡಿಮೆ ಇವರೆಲ್ಲ. ಇಂಥವರಿಗೆ ಸನ್ಮಾನ ವಿರುದ್ಧ ಎಲ್ಲಿ ನೋಡುವುದು, ಎಲ್ಲಿ ಕಾರ್ಯಕ್ರಮ ಆಗ್ತಾರೆ. ಓಯ್ ನಮಗೊಂದು ಸನ್ಮಾನ ಮಾಡಕ್ಕೆ ಇವ್ರು ಹೇಳ್ಕೊಳ್ತಾ ಇವ್ರು. ಈ ಮಾತಿಗೆ ನಾವು ಉತ್ತರ ಕೊಡುದಿಲ್ಲ. ಕಷ್ಟ ಅದು. ಕಷ್ಟ ಅಲ್ಲ, ಒಟ್ಟು ಕಾರ ಆಗ್ತದೆ. ಆಗ್ಬೇಕು, ಕೆಲವೆಲ್ಲ ಕಾರ್ಯ ಆಗ್ಬೇಕು. ಅವ್ರದವರೇ ಪ್ರಚಾರ ಮಾಡ್ಕೊಂಡು ಹೀಗೆ ಮಾಡ್ತಾರೆ. ನೋಡು, ಪ್ರಚಾರ ಹೇಗಿರ್ಬೇಕು ಅಂತ ನಮ್ಮದನ್ನು ನೋಡಿ ಇವ್ರು ಪ್ರಚಾರ ಮಾಡ್ಬೇಕು ಬಿಟ್ರೆ ನಮ್ಮದನ್ನ ನಾವು ಪ್ರಚಾರ ಮಾಡ್ಬೇಕು. ಹಾಗೆ ನಮ್ಮದನ್ನ ನಾವು ಪ್ರಚಾರ ಮಾಡ್ಕೊಂಡ್ರೆ ಹೆಚ್ಚಿನ ದಿವಸ ಅಲ್ಲ, ಬಹಳ ದಿವಸ ಇಲ್ಲ. ಗೊತ್ತುಂಟು, ನಾ ಬಹಳ ಕಂಡಾಗಿದೆ. ನೋಡೋ, ಸನ್ಮಾನ ಅಂತ ಹೇಳಿದಲ್ಲ, ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇರ್ತದೆ ಅಂತ ಹೇಳಿ, ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇರ್ತದೆ ಅಂತ ಹೇಳಿ, ಎರಡು ಇದ್ದವ್ರಿಗೆ ತಲೆ ಸೇರುವುದಿಲ್ಲ. ಹೌದಾ? ಸಮಸ್ಯೆ ಬಹಳ ಆಗ್ತದೆ. ಹಾಗಿರುವಾಗ ನೀ ಯಾಕೆ ಚಿಂತೆ ಮಾಡ್ತೀಯ? ಅವ್ರು ಸನ್ಮಾನ ಸನ್ಮಾನ 1 ಲಕ್ಷ ಕೊಡ. ನಾಳೆ ಸನ್ಮಾನ ಮಾಡಿ. ನಂಗೆ 1 ಲಕ್ಷ ಕೊಡ. 2 ಹಣ್ಣು 1 ಹಾರಕ್ಕೆ ನಾವು 1 ಲಕ್ಷ ಕೊಡಬೇಕು. ಇನ್ನೊಂದು ಹೆಚ್ಚು ಕೊಡುದು. ಸಂತದ ಮುಖವನ್ನು ಹೊತ್ತುಕೊಂಡ ರಾಜಕುಮಾರಿಗೆ ಸಭೆಯಲ್ಲಿ ಅವಮಾನ ಆಗ್ಬೇಕು ಅಂತಾದ್ರೆ ಅಷ್ಟರ ಮುಖಕ್ಕೆ ಬಸಿ. ಇಷ್ಟು ಕೇಳ್ಕೊಂಡು ನೀನು ರಣ ಹೇಳಿ ವಿಷಯ ಗೊತ್ತಿಲ್ಲ. ಅಯ್ಯೋ ಮರಯ, ಅವು ಗಂಡಂತದ್ದೇ ಬಿಡ್ತ ಬಿಟ್ಟು ನಾನು ಆ ಮಕ್ಕಳ ದಿವಸ ಮುಖಕ್ಕೆ ಮಸಿ ಬೆಳಿತೀಯ. ಅವಳ ಮುಖಕ್ಕೆ ಮಸಿ ಬೆಳೆದ್ರೆ ನೀರ್ ಹಾಕಿದಾಗ ಮತ್ತೆ ಬಿಳಿಯೇ ಕಾಳ್ತಾಳೆ. ಅದೇ ನಿನ್ನ ಬಣ್ಣದ ಮುಖ ನೋಡುದಲ್ಲ. ಅವನ ಮುಖದ ಕಾತಿ ಅವನ ಅವನ ಕಾಲ ಇತ್ತಲ್ಲ, ನಿನ್ನ ಕೈ ಹೊಲನ್ನು ನೋಡ್ಕೊಂಡು ಹರದಿ ಓರಿಗೆ ಮಸಿ ಮರಿವೆಂದು ಜನರು ಹರದಿ ಬಂದು ತಡೆದನು ಸದಯ ವಿಸ್ಮಯನು ಅಂದವಿಕ್ಕಿದು ದುರ್ಗುಮಾರ್ಯ. ಇಲ್ಲಿಂದ ಹೋಗುದಲ್ಲ, ಇದನ್ನೇ ಹೇಳಿ ನನ್ನನ್ನು ಮಾನಸಿಕ ಮಾಡಬೇಕು. ನಿನಗೆಲ್ಲ ಮಾನಸಿಕ ಮಾಡ್ಲಿಕ್ಕೆ ಆಗ್ತದ? ನೀನು ಎಂತೆಂತವರಿಗೆ ಮಾನಸಿಕ ಮಾಡಿ ಬಂದವ ನಂಗೆ ಗೊತ್ತುಂಟು. ಎಂತೆಂತವರಿಗೆ ಮಾನಸಿಕ ಮಾಡಿ ಬಂದಿರಬಹುದು, ಅದು ನಿಮಗೆ ಮಾತ್ರ ಮಾನಸಿಕ ಮಾಡ್ಲಿಕ್ಕೆ ಬ್ರಹ್ಮನದ್ದು ಆಗಲಿಕ್ಕಿಲ್ಲ. ಮಾನಸಿಕ ಆಗಿದ್ರೆ ಈ ಕ್ಷೇತ್ರ ಬಿಟ್ಟು ಕೆಲವು ವರ್ಷ ಆಗ್ತಿತ್ತು ಮಳ್ಳ. ಮಾನಸಿಕ ಚಿಕಿತ್ಸಾಲಯ ಉಂಟು. ಇವನೇ ಮಾನಸಿಕ
ಇಂದು ಬಂದವರೆಂದು ಹೋಗ್ಲಿ ಬಿಡ ಒಂದು ಮಾತೇ ಇದ್ರೆ ಕುಮಾರ, ಕೊಡ್ತೇ ಬಾಯಂತ ಇದ್ರೆ ಏನ ಅಲ್ಲಿವರೆಗೂ ಸಮಾಧಾನದಿಂದ ಮಾತಾಡ್ತಾ ಇದ್ದೆ, ಇವ ಬಂದ ಮೇಲೆ ಸ್ವರ ಏರಿಸ್ತೀಯನ ಏನು ನಾನು ಒಬ್ಬರ ಅಂತ ಬಹಳ ಮಾತಾಡ್ತಾ ಇದ್ದೇನೆ. ಅವ್ರು ಬಂದ್ರು. ಅವರಂದ್ರೆ ಯಾರ ಏನ ಕ್ಷೇತ್ರಕ್ಕೆ ಅಣ್ಣ ಹೊಸ ವಯಸ್ಸು ಕಾಣಿಸ್ತಾನೆ. ಏನು ಸ್ವರ ಏರಿಸ್ತೀರೇನೋ? ಸ್ವರ ಏರಿಸ್ತೀರ? ನಿನಗೆ ವಿಷಯ ಗೊತ್ತಿಲ್ಲ. ನಮ್ಮಲ್ಲಿ ವ್ಯವಸ್ಥೆ ಆಗುತ್ತುಂಟಾ? ತಪ್ಪು ಯಾರು ಮಾಡಿದ್ರು, ಸಣ್ಣವ್ ಮಾಡುದು ತಪ್ಪೇ, ದೊಡ್ಡವ್ ಮಾಡುದು ತಪ್ಪೇ. ಅವ್ 3 ಕೋಡ್ ಬಂದವ ಇದ್ರು ಅವ್ ಮಾಡುದು ತಪ್ಪೇ. ಹಲವು ಗಜಗಳೊಂದಾಗಿ ಕೊಂದಪ್ಪ ಬಸುಳೆಯ ಮೊಸಳೆಯ ಕರ್ಮ ಬಸುಳೆಯ ಬಸಳೆಯ ಬಸುಳೆಯ ಏನು ಆಟವನ್ನು ನಾವು ಮಾಡ್ತಿರುವುದು ತಪ್ಪು. ತಲೆಯ ಮೇಲೆ ಗೌರವ ಇಲ್ಲದೆ ಹೋದವ ಮನುಷ್ಯಂತ ಯಾವತ್ತೂ ಕರೆಸಿಕೊಳ್ಳುವುದೇ ಇಲ್ಲ. ನೋಡು ಬಾಲ ಇಲ್ಲದ ಪಶುವಿಗೆ ಸಮಾನ ಅಂತ ಹೇಳಿದ್ದಾರೆ. ಕೇವಲ ಮನೋರಂಜನೆ ಕಲೆ ಎನ್ನುವ ಹಾಗೆ ಇದನ್ನು ಭಾವಿಸುವುದು ಬೇಡ. ಆರಾಧನಾ ಕಲೆಯು ಹೌದು. ಇದರ ಕುರಿತಾಗಿ ವಿಶೇಷವಾಗಿ ಆಡಿತು. ಚಾಕ್ಷುಷ ಯಜ್ಞ ಅಂತ ಇದನ್ನು ಕರೆದು ಗೊತ್ತುಂಟು ನಿನಗೆ? ಮತ್ತೆ ರಾಕ್ಷಸ ಯಜ್ಞ ಅಂದ್ರೆ ಯಾವುದು? ನೀನು ಸರಿ ಆಗ್ಬೇಕಾ? ನಿನ್ನ ಹಗೋರು ಹೋಮೆ ಮಾಡ್ಬೇಕು. ಚಾಕ್ಷುಷ ಯಜ್ಞ ನಮ್ಮ ಭಾಷೆಯನ್ನು ಸುಧಾರಿಸುವ ಕಲೆ ಯಾವುದು ಅಂತ ಕೇಳಿರೋದು ಈ ಕಲೆ. ನಮ್ಮ ಸಂಸ್ಕೃತಿಯ ಮೂಲ ಬೇರು ಯಾವುದು ಅಂತ ಕೇಳಿರೋದು ಈ ಕಲೆ. ಸಾಹಿತ್ಯ ಶಾಸ್ತ್ರ ಪುರಾಣಗಳನ್ನ ಎತ್ತಿ ಹಿಡಿಯುವ ಕಲೆ ಯಾವುದು ಅಂತ ಕೇಳಿರೋದು ಈ ಕಲೆ. ಅದಕ್ಕೂ ಹೆಚ್ಚಾಗಿ ಹೇಳ, ಈ ಭಾಗದ ಜನರ ರಕ್ತದ ಕಣ ಕಣದಲ್ಲೂ ಇರುವುದು ಇದೇ ಕಲೆ ಬಿಟ್ಟು ಮತ್ತೊಂದು ಕಲೆ ಇಲ್ಲ. ನಾಳೆ ಗಟ್ಟಿ ಮಾಡ, ಹಿಂದೆ ಮುಂದೆ ಅಂತೇಳಿ. ಕೃಷ್ಣಯ್ಯ, ಈ ರೀತಿ ಪ್ರಚೋದನಾಕಾರಿ ಭಾಷಣವನ್ನು ಬಹಳ ಕೇಳಿದ್ದೇವೆ. ತುಂಬಿದ ಸಭೆಯಲ್ಲಿ ಎತ್ತರವಾದಂತಹ ರಂಗಮಂಚವನ್ನು ಹೇಳುವುದು, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವೇ ಉಸಿರು, ಕನ್ನಡಕ್ಕಾಗಿ ಪ್ರಾಣ ಬಿಡ್ತವೆ ಎನ್ನುವುದಾಗಿ ಮಾರುತ್ತ ಭಾಷಣ ಮಾಡುವುದು, ತಮ್ಮನ್ನು ತಾವು ವೈಭವೀಕರಿಸುವುದು. ಮತ್ತೆ ಕನ್ನಡದ ಮೇಲೆ ಅಭಿಮಾನ ಇದ್ದಂತ ಅದೇ ವ್ಯಕ್ತಿ ತನ್ನ ಮನೆಯ ಮಕ್ಕಳನ್ನು ಅನ್ಯ ಮಾಧ್ಯಮ ಗುರುಮಠಕ್ಕೆ ಕಳಿಸ್ತಾರೆ ಬಿಟ್ರೆ ಕನ್ನಡ ಮಾಧ್ಯಮ ಗುರುಮಠಕ್ಕೆ ಯಾವ ಕಾರಣಕ್ಕೂ ಕಳಿಸುವುದಿಲ್ಲ. ಇದೆಲ್ಲ ನಿಮ್ಮದ್ದು ಆಡಂಬರೀಕರಣ ಬಿಟ್ಟರೆ ಅಂತರಾಳದಲ್ಲಿರುವಂತಹ ಅಭಿಮಾನ ಅಲ್ಲ. ನೆನಪಿಟ್ಟುಕ ನಿನ್ನ ಮಾತಿಗೆ ಒಂದಕ್ಕೊಂದಕ್ಕೆ ಸಂಬಂಧ ಉಂಟು. ಉತ್ತರಾರ್ಧಕ್ಕೂ ಪೂರ್ವಾರ್ಧಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಉಂಟು. ನಾ ಮತ್ತೆ ಅರ್ಧ ಅವನಿಗೆ ಮತ್ತೆ ಅರ್ಥ ಕೊಟ್ಟರೆ ಇದು ನೀನು ಹೇಳಿದ್ದು ಅಂತರಂಗದ ಮಾತಲ್ಲ, ಇದು ನೀನು ಒಟ್ಟಾರೆ ಆಗಿದ ಮಾತು ಅಂತ ಆಗ್ತದೆ. ಕಲೆಯ ಮೇಲೆ ಗೌರವ ಉಂಟು ಅಂತ ಹೇಳಿ ಆಟವನ್ನು ನಿಲ್ಲಿಸುವುದಕ್ಕೆ ಮನ ಮಾಡ್ತೀವಿ. ಎಂತ ನೀವೆಲ್ಲ ಕೂಡಿಯೋದ ನೀನು ಮತ್ತೆ ಅಣ್ಣ ಮನಸ್ಸು ಮಾಡಿದರೆ ಅಣ್ಣ ಮನಸ್ಸು ಮಾಡಿದ್ರೆ ನೀ ಅಂತ ಬರ್ತೇವೆ. ನಾನು ಕುಣಿಸಕ್ಕೆ ಪ್ರಾರಂಭ ಮಾಡಿದ್ರೆ ಎತ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ನೀ ಕುಣಿದಲ್ಲ, ನಾನು ಕುಣಿಯುವುದು. ಕುಣಿಯುವ ಕಥೆ ಬಿಡು. ಸಮರ್ಥ ಯಜಮಾನನು ಆಗವಲ್ಲ. ಯಜಮಾನಿಕೆ ಮಾಡ್ತಾವ. ಇಡೀ ವರ್ಷ ಅಲ್ಲ, ಯಾವತ್ತೂ ಇಲ್ಲ. ಚೌತಿ ನವರಾತ್ರಿ ಬಂದಾಗ ಒಂದು ಯಜಮಾನಿಕೆ ಉಂಟು. ತಾಸು ಯಜಮಾನಿಕೆ ಮಾಡ್ತಾವ. ಒಂದು ಹೊಚ್ಚಿ ಹತ್ತಿ ಒಂದು 60,000 ತಕೊಂಡ, 40 ಕಿಸಿಲ್ ಹಾಕೊಂಡ, 20 ಉಳಿದವ್ರು ಕೊಟ್ಟ ಹೋಗ್ತಿರ್ತಾವ. 20 ಕೊಳ್ಳಿಕ್ಕೆ ನಿನ್ನಂತ ಹಾಕೊಳ್ಳೋದಲ್ಲ ನಾನು. ಸಾಕಾಗುದಿಲ್ಲ. ಇವನು 20 ಬೇಡಲ್ಲ. ನೋಡು, ಕಷ್ಟ ಆಗ್ತದೆ. ಅವರಿಗೆ ವಿಷಯ ಗೊತ್ತಿಲ್ಲ. ನನ್ನ ಹಿಂದೆ ದೊಡ್ಡ ದೊಡ್ಡ ಶಕ್ತಿಗಳೆಲ್ಲ ಇದೆ. ದಯಮಾಡಿ ಮುಂದೆ ಕೂತಾರಲ್ಲ ದಯಮಾಡಿ. ಯಾಕಂದ್ರೆ ಎದ್ದೆ ಮತ್ತೆ ಅಡ್ರೆಸ್ ಸಿಗುದು ಹೇಳ್ಬೇಡಿ, ಹೇಳಿ. ಆಗ್ಲಿ. ರಕ್ತ ಕಿಮ್ಮುತ್ತದೆ. ಹೊಸ ಹೊಸ ಬಟ್ಟೆ ಮೇಲೆ ಬಿದ್ದರೆ ಹೌದಾ? ಕಷ್ಟಲಿಕ್ಕಿಲ್ವಾ? ಹಾಗಾದ್ರೆ ಹಿಂದಿತರೆಲ್ಲ ಮುಂದೆ ಬನ್ನಿ. ಮತ್ತೆ ಅವನ್ ರಕ್ತ ಚಿಮ್ಮೆ, ಆ ರಕ್ತ ಕೆಂಪು ಉಂಟ ಕಪ್ಪು ಉಂಟ ಎಲ್ಲರೂ ನೋಡ್ಬೇಕು. ಎಲ್ಲ ಮುಂದೆ ಬನ್ನಿ. ಸ್ವಲ್ಪ ಸುಮ್ಮನೆ ಇರ್ತೀಯ. ರಕ್ತದ ಕತೆ ಬಿಡು. ಕೆಂಪು ಚಟ್ನಿ ಕಂಡ್ರೆ ಹೆಸರು ಸಾಯ್ತೇವೆ. ಅವ್ರು ಕಾಲು ಹಸುಬಾಲ ಮಗು ಅಳ್ತಾ ಉಂಟಲ್ಲ, ಹಸುಬಾಲ ಮಗು ನಿಂದ ಮಗು ಅಲ್ಲ, ಸಣ್ಣ ಮಗು ಅಳ್ತಾ ಉಂಟಲ್ಲ, ಒಂದು ಪ್ರತಿಕ್ರಿಯೆ ಕೊಡೋಣ ಅಂತ ನೋಡಿದ್ರೆ ಆಯ್ತಾ? ಜೀವಮಾನ ಕೂಡ ಇನ್ನೊಬ್ಬರಿಗೆ ಪ್ರತಿಕ್ರಿಯೆ ಕೊಟ್ಟೆ ಸತ್ತಲ್ಲಿ ಇವತ್ತಾದ್ರೂ ಕೊಟ್ಟೇ ಇಲ್ಲಪ್ಪ. ಅಲ್ಲ, ಅದೇ ಮಾಡಿದ್ರೆ ಮತ್ತೆ ಬೇರೆ ಗೊತ್ತಿಲ್ಲ ನಿಮ್ಗೆ. ಏನ್ ಮಾಡಕ್ಕೆ
ಮಾತೆಲ್ಲ ಪೂರೈಸ್ಬೇಕು. ಏನ್ ಗೊತ್ತದ? ಅದು ಎಂತ ಬೈತೆ ನನ್ಗೆ? ಇಷ್ಟು ಹೆದರಿಕಿದ್ದವ ಯಾಕಿಂತ ಕಾರ್ಯ ಮಾಡಿದ? ಕುಣಿಯುವ ಬೊಂಬೆಯು